ನೋಡಿ ಗೈಸ್, ಈ ವ್ಯಕ್ತಿನ ನೋಡಿರ್ಬೋದು ನೀವು. ಈ ವ್ಯಕ್ತಿನ ಇವ್ರನ್ನ ತಗೊಂಡೋಗಿ ಡಾಕ್ಟರ್ ಅವರಿಗೆ ಕಂಪೇರ್ ಮಾಡ್ತಿದ್ದಾರೆ ಕೆಲವೊಂದು ರೀಲ್ಸ್ ನಲ್ಲಿ, ಪೋಸ್ಟ್ ನಲ್ಲಿ. ಇವ್ರು ಡಾಕ್ಟರ್ ನೋಡಿದ್ರೆ 1 ಮಿಲಿಯನ್ ಪ್ಲಸ್ ಫ್ಯಾನ್ಸ್ ಫಾಲೋವರ್ಸ್ ಇದ್ರು ಕೂಡ ಅವ್ರ ಫಾಲೋವರ್ಸಿಗೆ ದಾರಿ ತಪ್ಪೋ ಕೆಲಸ ಯಾವತ್ತೂ ಮಾಡಿಲ್ಲ ಅವ್ರ ದುಡ್ಡಿನಾಸೆಗೆ. ಹಾಗೇನಾದ್ರು ಅವ್ರು ಬೆಟ್ಟಿಂಗ್ ಪ್ರಮೋಷನ್ ಏನೋ ಮಾಡಿದ್ರೆ ಇಷ್ಟೊತ್ತಿಗೆ ಡಾಕ್ಟರ್ ಅವರು ಲ್ಯಾಂಬರ್ಗಿನಿಯಲ್ಲಿ ಓಡಾಡ್ತಿದ್ರು. ಬೆಟ್ಟಿಂಗ್ ಆ್ಯಪ್, ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಅದೆಲ್ಲ ನಾನು ಮಾಡಲ್ಲ. ಒಂದ್ ನಿಮಿಷ ಆಡ್ ಹಾಕಿದ್ರೆ ಅವರು ಇಮಿಡಿಯೇಟ್ ಆನ್ ಕ್ಯಾಶ್ 70,000 80,000 ಕೊಟ್ಬಿಡು. ಬೆಟ್ಟಿಂಗ್ ಆ್ಯಪ್ ಜಾಸ್ತಿ ಕೊಡ್ತಾರೆ ದುಡ್ಡು. ಆದ್ರೆ ಈ ವ್ಯಕ್ತಿ ಹಂಗಲ್ಲ, ನಿಮ್ಮ ಇವರಿಗೂ ಫಾಲೋವರ್ಸ್ ಇದ್ದಾರೆ ಈ ವ್ಯಕ್ತಿಗೂ. ಆದ್ರೆ ಎಲ್ಲ ಯೂತ್ಸ್ ಇರೋದು ಈ ವ್ಯಕ್ತಿಗೂ ಫಾಲೋವರ್ಸ್ ಅಂದ್ರೂ ಕೂಡ ನಿಮ್ಮೆಲ್ಲ ಇನ್ನೋಸೆನ್ಸ್ ಇವ್ರನ್ನ ಬಿಸ್ನೆಸ್ ರೀತಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ನೋಡ್ತಿರ್ಬೋದು ಡೈಲಿ ಎಷ್ಟು ಸೂಸೈಡ್ ಅವೆಲ್ಲ ಆಗ್ತಿದಾವೆ ಬೆಟ್ಟಿಂಗ್ ಆಡಿ ಎಲ್ಲ ಮೋಸದಿಂದ. ಆದ್ರೂ ಈ ವ್ಯಕ್ತಿಗೆ ಏನೂ ಅನಿಸ್ತಿಲ್ಲ, ಅವ್ರ ಬಿಸ್ನೆಸ್ಸೇ ಮುಖ್ಯ ಆಗಿದೆ ಅವರಿಗೆ. ಒಬ್ಬರಿಗೆಲ್ಲ ಹೇಳ್ತಿರೋದು, ಕೆಲವೊಬ್ರು ಇನ್ಫ್ಲುಯೆನ್ಸರ್ ಇದ್ದಾರೆ, ಯಾರೇನು ಸೂಸೈಡ್ ಮಾಡ್ಕೊಂಡ್ರು ನಮಗೇನು ಅಂತ ಹೇಳಿ ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಾರೆ. ಅವ್ರ ಜೀವನ ಅವ್ರ ದುಡ್ಡಿನ ಆಸೆಗೆ ಅವ್ರೇನೋ ಮಾಡ್ತಾರೆ. ಇವರು ಜನಗಳು ಒಬ್ಬೊಬ್ರು ನೋಡಿ ಅಡಿಕ್ಟ್ ಆಗ್ಬಿಡ್ತಾರೆ. ಅದರಲ್ಲೂ ಇವರು ಡಾಕ್ಟರ್ಗೂ ಹಂಗಲ್ಲ. ಜನಗಳು ನಮ್ಗೆ ದುಡ್ಡು ಕೊಡ್ತಾರೆ, ಹೆಸರು ಕೊಡ್ತಾರೆ, ಬದಲಿಗೆ ನಾವು ಬೆಟ್ಟಿಂಗ್ ಆ್ಯಪ್ ಕೊಟ್ರೆ ಅವ್ರಿಗೆ ಅದು ಸರಿ ಹೋಗಲ್ಲ. ಅದು ಮಾಡಬಾರ್ದು ಸರ್, ಅದು ಮಾಡಲ್ಲ.